ಬಜಾಜ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಹಾಗಿದ್ರೆ ನಿಮಗೊಂದು ಕಹಿ ಸುದ್ದಿ ಕಾದಿದೆ. ಅದೇನಂದ್ರೆ ಸೆಪ್ಟೆಂಬರ್ 1ರ ಬಳಿಕ ಬಜಾಜ್ ಹೆಲ್ತ್ ಇನ್ಶೂರೆನ್ಸ್ ಹೊಂದಿರುವವರು ಕ್ಯಾಶ್ಲೆಸ್ ಕ್ಲೇಮ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಈ ಬಗ್ಗೆ ಎಎಚ್ಪಿಐ ಸೂಚನೆ ನೀಡಿದೆ. ಎಎಚ್ಪಿಐ ವ್ಯಾಪ್ತಿಯಲ್ಲಿ ದೇಶದ ಸುಮಾರು 20,000ಕ್ಕೂ ಹೆಚ್ಚು ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತವೆ. ದೇಶದಲ್ಲಿ ಯಾವುದೇ ಆರೋಗ್ಯ ವಿಮಾ ಸೇವೆದಾರ ಕಂಪನಿ ಶುರುವಾದರೂ ಆ ಕಂಪನಿ ಎಎಚ್ಪಿಐನಲ್ಲಿ ಸದಸ್ಯತ್ವ ಪಡೆಯೋದು ಕಡ್ಡಾಯವಾಗಿರುತ್ತೆ. ಹೀಗಾಗಿ ಈ ಎಲ್ಲ ಆಸ್ಪತ್ರೆಗಳಲ್ಲಿ ಬಜಾಜ್ ಅಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಸೇವೆಗಳನ್ನು ಬಂದ್ ಮಾಡಲಾಗಿದೆ. ಈ ಕ್ರಮದಿಂದಾಗಿ ಪಾಲಿಸಿದಾರರು ಚಿಕಿತ್ಸಾ ವೆಚ್ಚವನ್ನ ಮೊದಲು ತಾವೇ ಭರಿಸಿ ನಂತರ ಇನ್ಶೂರೆನ್ಸ್ ಕಂಪನಿಯಿಂದ ಮರುಪಾವತಿ ಪಡೆಯಬೇಕಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಈ ನಿಯಮ ಈಗಾಗಲೇ ಜಾರಿಯಾಗಿದೆ. ಇನ್ನು ದೇಶದ ಇತರ ಭಾಗಗಳಲ್ಲಿ ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ಔಷಧಿಗಳು, ಉಪಕರಣಗಳು, ಸಿಬ್ಬಂದಿ ವೇತನಗಳು ಇತ್ಯಾದಿಗಳ ಬೆಲೆಯಲ್ಲಿ ಹೆಚ್ಚಳದಿಂದಾಗಿ ಆರೋಗ್ಯ ಕ್ಷೇತ್ರದಲ್ಲಿ 7ರಿಂದ 8% ಹಣದುಬ್ಬರ ಉಂಟಾಗಿದೆ ಅಂತ ಆಸ್ಪತ್ರೆಗಳು ಹೇಳ್ತಾ ಇವೆ. ಆದರೆ ಬಜಾಜ್ ಅಲಯನ್ಸ್ ಇನ್ನೂ ಹಳೆ ದರಗಳನ್ನೇ ವಿಧಿಸ್ತಾ ಇದೆ. ಅಲ್ಲದೆ ರೋಗಿಯು ಡಿಸ್ಚಾರ್ಜ್ ಆದ ನಂತರ ವಿಮಾ ಕಂಪನಿಗಳು ಚಿಕಿತ್ಸೆಯನ್ನ ಅನುಮೋದಿಸಲು ಮತ್ತು ಹಣವನ್ನು ವರ್ಗಾಯಿಸಲು ಬಹಳ ಸಮಯ ತೆಗೆದುಕೊಳ್ತಿವೆ. ಇದು ಆಸ್ಪತ್ರೆಗಳ ಆರ್ಥಿಕ ವಹಿವಾಟಿನ ಮೇಲೆ ಸಾಕಷ್ಟು ನಕಾರಾತ್ಮಕ ಪರಿಣಾಮವನ್ನ ಬೀರ್ತಾ ಇದೆ. ಹೀಗಾಗಿ ಎಎಚ್ಪಿಐ ಈ ನಿರ್ಧಾರವನ್ನ ಕೈಗೊಂಡಿದೆ. ಇದೇ ವೇಳೆ ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಅಧಿಕಾರಿಗಳು ತಮ್ಮ ಗ್ರಾಹಕರಿಗೆ ಯಾವಾಗಲೂ ಉತ್ತಮ ಸೇವೆಯನ್ನ ನೀಡಲು ಪ್ರಯತ್ನಿಸ್ತಾ ಇದ್ದೀವಿ. ಆಸ್ಪತ್ರೆಗಳೊಂದಿಗೆ ಚರ್ಚಿಸುವ ಮೂಲಕ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ.